ನಮಸ್ಕಾರ. ನಾನು ಡಾಕ್ಟರ್ ವರುಣ್ ಮೂರ್ತಿ ಅಂತ, ರಿಬಿಲ್ಡ್ ಇಂಡಿಯಾ ಫೌಂಡೇಶನಿನ ಫೌಂಡರ್. ಲಿಟಲ್ ಎಕ್ಸ್ಪ್ಲೋರರ್ಸ್ ಅಕಾಡೆಮಿ ಮತ್ತು ಡಾಕ್ಟರ್ ಹೇಮಲತಾ ಮೂರ್ತಿ ಅವರು ವಂಡರ್ಫುಲ್ ಇನಿಷಿಯೇಟಿವ್ ವೇರ್ ದೇ ಹ್ಯಾವ್ ಬ್ರಾಟ್ ಟುಗೆದರ್ ಟೀಚರ್ಸ್, ರೆಕಗ್ನೈಸ್ಡ್ ದೇರ್ ಕಾಂಟ್ರಿಬ್ಯೂಷನ್, ಅವರ ಶಿಕ್ಷಣಕ್ಕೆ ಮತ್ತು ವ್ಯವಸ್ಥೆಗೆ, ಮಕ್ಕಳ ಬೆಳವಣಿಗೆಗೆ ಪೂರಕವಾಗಿರುವಂಥ ಅವರ ಕೆಲಸವನ್ನು ಗುರುತಿಸಿ ಅವರನ್ನು ಆನರ್ ಮಾಡಿ ಅವ್ರಿಗೊಂದು ಸಣ್ಣ ಗೌರವವನ್ನು ಸಲ್ಲಿಸಿ, ಪ್ಲಸ್ ಅವ್ರ ಜೊತೆಗೆ ವಿಚಾರ ವಿಮರ್ಶೆಯನ್ನು ಮಾಡ್ತಾ ಇರೋಂಥ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿದೆ. ಇಲ್ಲಿ ಬಂದು ನನ್ನ ವಿಚಾರಗಳನ್ನು ಹಂಚಿಕೊಂಡು ಇಲ್ಲಿನ ಎಲ್ಲ ಶಿಕ್ಷಕ ಬಳಗದ ಜೊತೆಗೆ ಕಲಿಯುವಂಥ ಅವಕಾಶ ಆನಂದವಾಗಿತ್ತು. ಸೊ ಒಳ್ಳೆಯದಾಗಲಿ. ಲಿಟಲ್ ಎಕ್ಸ್ಪ್ಲೋರರ್ಸ್ ಅಕಾಡೆಮಿ ಮೇ ಇಟ್ ಡೂ ಮಚ್ ಮೋರ್ ವರ್ಕ್ ಆ್ಯಂಡ್ ಆ್ಯಡ್ ಮೋರ್ ಆ್ಯಂಡ್ ಮೋರ್ ವ್ಯಾಲ್ಯೂ ಟು ದ ಎಂಟೈರ್ ಸ್ಪೇಸ್ ಆಫ್ ಎಜುಕೇಷನ್. ಇಡೀ ಶಿಕ್ಷಣ ವ್ಯವಸ್ಥೆಗೆ, ದೇಶದ ಮಕ್ಕಳಿಗೆ ಅನುಕೂಲ ಆಗುವಂತಹ ಮತ್ತು ಬೆಳವಣಿಗೆಗೆ ಪೂರಕವಾಗಿರುವಂತಹ ಈ ಒಂದು ಸಂಸ್ಥೆಯ ಕೆಲಸಗಳು ಇನ್ನೂ ಹೆಚ್ಚು ಹೆಚ್ಚು ನಡೀಲಿ, ದೊಡ್ಡ ಮಟ್ಟದಲ್ಲಿ ಅವರಿಗೆ ಯಶಸ್ಸು ಸಿಗಲಿ. ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಡಾಕ್ಟರ್ ಹೇಮಲತಾ ಎಸ್ ಮೂರ್ತಿ, ಫೌಂಡರ್ ಆಫ್ ಲಿಟಲ್ ಎಕ್ಸ್ಪ್ಲೋರರ್ಸ್. ಈ ಲಿಟಲ್ ಎಕ್ಸ್ಪ್ಲೋರರ್ಸ್ ಅನ್ನೋದು ಒಂದು ನಾನ್ ಪ್ರಾಫಿಟಬಲ್ ಫಂಡ್. ಇದನ್ನು ನಾವು ಉದ್ಘಾಟನೆ ಮಾಡಬೇಕಾದ್ರೆ ನನ್ನ ಮನಸ್ಸಲ್ಲಿ ಇದ್ದಿದ್ದೇನು ಅಂತಂದರೆ, ನಮ್ಮ ಟೀಚರ್ಸನ್ನು ಒಂದು ಪಂಗಡಕ್ಕೆ ಯಾವ ಒಂದು ಸೌಲಭ್ಯತೆ ಇಲ್ಲ ಅಂತಂದರೆ, ಒಂದು ರೆಕಗ್ನಿಷನ್ ಅಂತ ನಾವೇನು ಕರಿತೀವಿ ಅದು ತುಂಬ ಕಡಿಮೆ ಇದೆ. ಅದನ್ನು ಸಮಾಜದಲ್ಲಿ ಹೆಂಗೆ ತರಬೇಕು ಅಂತಂದರೆ, ಅವರ ಮಕ್ಕಳ ಬೆಳವಣಿಗೆಗೆ ಹೇಗೆ ಕಾರಣ ಆಗ್ತಾರೆ, ಅದರಿಂದ ಯಾವ ಲಾಭವನ್ನು ಪಡ್ಕೋತಾರೆ, ಅದು ಆಗೋದೆಲ್ಲ ನಮ್ಮ ಟೀಚರ್ಸಿಂದ. ಸೊ ಅದಕ್ಕೆ ಟೀಚರ್ಸ್ ಟ್ರೈನ್ ಆಗಬೇಕು ಅಂತಂದರೆ ಸುಮಾರಿದ್ದಾವೆ. CBSE ಬೋರ್ಡ್ಸ್, ICSE ಬೋರ್ಡ್ ಟ್ರೈನಿಂಗ್ ಸೆಂಟರ್ಸ್, ಆ್ಯಂಡ್ ನಾನು ಕೂಡ ಅದರಲ್ಲಿ ಸರ್ಟಿಫೈಡ್ ಮೆಂಬರೇ. ಬಟ್ ನನ್ನ ಇಂಟೆನ್ಷನ್ ಇರೋದೇನು ಅಂತಂದರೆ, ಟೀಚರ್ನ ವಾಲಂಟಿಯರ್ ಆಗಿ ಗುರುತಿಸ್ಬೇಕು ಅಂತಂದರೆ, ಅವ್ರ ಸಬ್ಜೆಕ್ಟ್ ಏನಿದೆ ಅದ್ರ ಬಗ್ಗೆ ಅವರು ಅರ್ಥಕೊಂಡು ಅದ್ರ ಬಗ್ಗೆ ಮಾತಾಡಿ, ಅದನ್ನು ಆ ಸಬ್ಜೆಕ್ಟ್ ಆ ಮಗು ಅಥವಾ ಮಕ್ಕಳಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಲೆವೆಲ್ಗೆ ತೊಗೊಂಡು ಹೋದರೆ ಅದು ಟೀಚರ್ ಮಾಡಿರೋ ಸಂಪೂರ್ಣ ಕಾರ್ಯ ಅಥವಾ ಕರ್ತವ್ಯ. ಅದನ್ನು ಮಾಡಬೇಕು ಅಂತ ಲಿಟಲ್ ಎಕ್ಸ್ಪ್ಲೋರರ್ಸಲ್ಲಿ ನನಗೆ ತುಂಬ ವರ್ಷಗಳಿಂದ ಕನಸಿತ್ತು. ಆ್ಯಕ್ಚುಲಿ ಇದು ನಾನು ಆಲ್ಮೋಸ್ಟ್ 2001 ಅಂದ್ಕೊಂಡಿದ್ದು. 25 ವರ್ಷ ಸತತ ನನಗೆ ಟೈಮ್ ತೊಗೊಂಡಿದ್ದೆ. ಸೊ ಹಾಗಾಗಿ ಈಗ ಏನು ಮಾಡಬೇಕು ಅಂತ ಮುಂದಕ್ಕೆ ಎಲ್ಲರ ಸಪೋರ್ಟ್ ನನ್ನ ಕಡೆ ಯಾರಿದ್ದಾರೆ, ನನ್ನ ಫ್ಯಾಮಿಲಿ ಆಗಿರಬಹುದು, ಇಲ್ಲ ನನ್ನ ಜೊತೆ ಇರೋ ಟೀಚರ್ಸ್ ಆಗಿರಬಹುದು, ಇಲ್ಲ ನನ್ನ ಜೊತೆ ಇರುವಂತಹ ಪಿಯರ್ ಗ್ರೂಪ್ ಆಫ್ ಕಮಿಟಿ ಆಗಿರ್ಬೋದು, ಇವ್ರಿಗೆಲ್ಲ ಒಂದು ಇನ್ಫಾರ್ಮೇಷನ್ ಏನು ಕೊಡ್ತೀನಿ ಅಂತಂದರೆ, ನಾವು ನಮ್ಮ ಅಕಾಡೆಮಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋದು ನಾಟ್ ಟು ಸಿ ದಟ್ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಸಕ್ಸಸ್ ಥ್ರೂ ಮನಿ. ಸಕ್ಸಸ್ ಮಾಡಿ ಡೆಫಿನೆಟ್ಲಿ ಎಲ್ಲರಿಗೂ ಹಣ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಕ್ಸಸ್ಸನ್ನು ತೊಗೊಂಡು ಅವ್ರಿಗೆ ಅದರ ಅರಿವನ್ನು ನಾವು ಮುಂದಕ್ಕೆ ದೊಡ್ಡದಾಗಿ ಕೊಡಲಿಕ್ಕೆ ಒಂದು ಹಂತದ ಬೆಳವಣಿಗೆ ನಮ್ಮ ಲಿಟಲ್ ಎಕ್ಸ್ಪ್ಲೋರರ್ಸ್ ಅಕಾಡೆಮಿ ಮಾಡ್ತಿದೆ. ಸೊ ಹಾಗಾಗಿ ಇಲ್ಲಿ ನಾನು ಕೇಳೋದೇನು ಅಂತಂದರೆ, ಎವ್ರಿಬಡಿ ಶುಡ್ ಬಿ ಇನ್ವಾಲ್ವ್ಡ್, ಪ್ರೊವೋಕ್ಡ್ ಆ್ಯಸ್ ವೆಲ್ ಆಸ್ ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋವಂಥ ಒಂದು ಹುಮ್ಮಸ್ಸು ಇಟ್ಕೊಂಡು ಹೋಗಬೇಕು. ಏಜ್ ಇಸ್ ನಾಟ್ ಎ ನಂಬರ್ ಅಂತೀವಿ. ಅದನ್ನು ಅರ್ಥ ಮಾಡಿಕೊಂಡು ಕಲಿಯೋದನ್ನು ಮಾಡ್ತಾ ಹೋದರೆ, ಎವ್ರಿ ಡೇ ಇಸ್ ಲರ್ನಿಂಗ್. ಪ್ರತಿದಿನ ನಾವು ಏನು ಮಾಡ್ತೀವಿ ಅನ್ನೋದನ್ನು ನಿಷ್ಠೆಯಿಂದ ಮಾಡ್ಕೊಂಡು ಹೋದರೆ ಅದು ಒಂದು ದೊಡ್ಡ ಬದಲಾವಣೆ ಜಗತ್ತಲ್ಲಿ ತರುತ್ತೆ. ಇದೇ ನನ್ನ ಮೋಟೋ. ಸೊ ಥ್ಯಾಂಕ್ ಯು. ಕಾರ್ಯಕ್ರಮ 1 ವರ್ಷದಲ್ಲಿ 2 ಪ್ರೋಗ್ರಾಮ್, ಒಂದು ಟೀಚರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಚಿಲ್ಡ್ರನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇನ್ ದ ಮಿಡ್ ಸೆಷನ್. ಕಿಡ್ಸ್ ಆಲ್ಸೋ ನೀಡ್ ಸಮ್ ಚೇಂಜಸ್. ಯಾಕಂತಂದರೆ ಅವರಲ್ಲಿ ನಾವು ಬದಲಾವಣೆ ನೋಡಬೇಕಂದ್ರೆ ಅವ್ರನ್ನೂ ಒಂದು ಸ್ಟೇಜಿಗೆ ತರಬೇಕು. ಆ ಸ್ಟೇಜಲ್ಲಿ ಅವರ ಒಂದು ಕ್ಯಾಲಿಬರ್, ಯಾಕಂತಂದರೆ ಪರ್ಸ್ನಾಲಿಟಿ ಅನ್ನೋದು ಏನಿದೆ ಅದನ್ನು ಅವರು ಹೇಗೆ ಪ್ರತಿಬಿಂಬಿಸ್ತಾರೆ. ಬಿಕಾಸ್ ತುಂಬ ಕಡೆ ಇವಾಗ ಏನಾಗೋಗ್ತಿದೆ, ಜೆನ್ಸಿ, ಮಿಲೇನಿಯಲ್ಸ್ ಆರ್ ಕಾಲ್ಡ್ ಆಸ್ ಬೀಟಾ. ಈ ಮಕ್ಕಳಲ್ಲಿ ಕೆಲವು ಚೇಂಜಸ್ ಬೇಕಾಗಿದೆ. ಅದನ್ನು ಹೇಗೆ ಅವ್ರನ್ನ ವಾಲಂಟ್ರಿಯಾಗಿ ಮಾಡ್ಕೊಳ್ಳೋದು, ಅವ್ರಿಗೆ ಬೇಕಾಗಿರೋವಂಥ ಸ್ಮಾಲ್ ಗುಡ್ ಚೇಂಜಸ್ ಅವ್ರ ಲೆವೆಲ್ಗೆ ಹೋಗಿ ಮಾಡೋದು. 2 ಕಾರ್ಯಕ್ರಮ ವರ್ಷದಲ್ಲಿ ಮಾಡ್ತೀವಿ. ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋವಂಥದ್ದೇನು ಅಂತಂದರೆ, ಮಕ್ಕಳು ಬಂದಾಗ ಅವರ ಕಾನ್ಫಿಡೆನ್ಸ್ ಲೆವೆಲ್ನ ಚೇಂಜ್ ಮಾಡೋದು. ಟೀಚರ್ಸ್ ಜೊತೆ ಪ್ರೋಗ್ರಾಮ್ ಮಾಡಿದಾಗ ಟೀಚರ್ಗೆ ಎನ್ಕರೇಜ್ಮೆಂಟ್ ಆ್ಯಂಡ್ ಇನ್ಸ್ಪಿರೇಷನ್ನ ತುಂಬೋದು ನಮ್ಮ ಮೋಟೋ ಆಗಿರುತ್ತೆ. ತುಂಬ ದೊಡ್ಡ ಪ್ರೋಗ್ರಾಮ್ಸ್ನ ಮಾಡಬೇಕು ಅಂತ ಇಂಟ್ರೆಸ್ಟಲ್ಲಿಲ್ಲ. ಡೆವಲಪ್ಮೆಂಟಲ್ ಚೇಂಜ್ ಬೇಕಾಗಿರೋದನ್ನು ನಾವು ಈ ಸಂಸ್ಥೆಯಿಂದ ಮಾಡಲಿಕ್ಕೆ ಬಯಸ್ತೀವಿ. ಅನ್ನೋದು ಒಂದು ವಿಶೇಷವಾದ ಕಲೆ. ಮ್ಯೂಸಿಕ್ ಅಂದರೆ ನಂಗೆ ತುಂಬ ಇಷ್ಟ. ಮ್ಯೂಸಿಕ್ ನಾನು 5 ಇಯರ್ಸ್ ಇದ್ದಾಗಿಂದ ಕಲಿತಾ ಇದ್ದೀನಿ. ಎಲ್ಲ ಸ್ಕೂಲಲ್ಲಿ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದೀನಿ. ಅದು ಮ್ಯೂಸಿಕ್ ಅನ್ನೋದು ಒಂದು ಓಷನ್, ಸಮುದ್ರ ಇದ್ದಂಗೆ.
ನನ್ನ ಹೆಸರು ಲೀಲಾವತಿ ಅಂತ. ನಾನು ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಭವ್ಯ ನಾರಾಯಣ ಮೂರ್ತಿ ಅಂತ. ನಾನು ಒಂದು ಕಥಕ್ ಡ್ಯಾನ್ಸರು. ನಾನು ಫಸ್ಟ್ ನಂದು ಸ್ಕೂಲಿಂಗಲ್ಲಿ ಭರತನಾಟ್ಯಂ ಕಲ್ತಿದ್ದೆ. ಅದಾದಮೇಲೆ ನಂದು ಆಫೀಸ್ ಜಾಯ್ನ್ ಆಗಿ ನಾನು ಆಲ್ಮೋಸ್ಟ್ 2005ಇಂದ ಕಥಕ್ ಕಲಿತಾ ಇದ್ದೀನಿ. ಆಲ್ಮೋಸ್ಟ್ 20 ಇಯರ್ಸಿಂದ ಕಥಕ್ ಫೀಲ್ಡಲ್ಲಿದ್ದೀನಿ. ನಾನು ಎಕ್ಸ್ಪ್ಲೋರ್ ಅಕಾಡೆಮಿಗೆ ಹೇಗೆ ಪರಿಚಯ ಆದೆ ಅಂತಂದರೆ ಹೇಮಲತಾ ಮ್ಯಾಮ್ ಮತ್ತು ಪದ್ಮಾವತಿ ಮ್ಯಾಮಿಂದ ಪರಿಚಯ ಆದೆ. ಸೊ ನಾನು ಸುಮಾರು ಪ್ರೋಗ್ರಾಮ್ಸ್ಗಳು ಕೊಟ್ಟಿದ್ದೀನಿ, ಲೈಕ್ ಸೌತ್ ಇಂಡಿಯನ್ ಪ್ರೋಗ್ರಾಮ್ಸ್, ತಮಿಳ್ನಾಡು ಚಿದಂಬರಂ ಪ್ರೋಗ್ರಾಮ್ಸ್, ಕೇರಳ ಮತ್ತು ಬ್ಯಾಂಗ್ಳೂರು ಮತ್ತು IPL ಇನಾಗ್ರೇಷನ್ 2018 ನಾವು ನಮ್ಮ ಅರ್ಥ ಎಲಿಮೆಂಟ್ಸ್ ಆಫ್ ಆರ್ಟ್ ಆ್ಯಂಡ್ ಹೆರಿಟೇಜ್ ಟ್ರೂಪ್ ಅಂತ ಇದೆ. ಸೊ ಅದರಿಂದ ನಾವು ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ. ನನ್ನ ಗುರು ಬಂದುಬಿಟ್ಟು ಡಾಕ್ಟರ್ ರೂಪಾ ರವೀಂದ್ರನ್. ಸೊ ಅವರಿಂದ ನಾನು ಆಲ್ಮೋಸ್ಟ್ 20 ಇಯರ್ಸಿಂದ ಕಥಕ್ ಕಲಿತಾ ಇದ್ದೀನಿ. ಸೊ ನಂದು ಏನು ಮೋಟಿವ್ ಅಂತಂದರೆ, ಈಗಿನ ಜನ್ರೇಷನ್ ಮಕ್ಕಳೆಲ್ಲ ದೇ ಆರ್ ತುಂಬ ಮೋಟಿವೇಟ್ ಆಗ್ತಾ ಇದ್ದಾರೆ. ವೆಸ್ಟ್ರನ್ ಡ್ಯಾನ್ಸ್ ಫಾರ್ಮ್ಸ್, ಕೊರಿಯನ್ ಡ್ಯಾನ್ಸ್ ಫಾರ್ಮ್ಸ್ ಎಲ್ಲ ಈಗ ರೀಸೆಂಟಾಗಿ ಎಲ್ಲ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಸೊ ನಮ್ಮ ಟ್ರೆಡಿಷನ್ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಇದೆ ಅನ್ನೋದು ನಮ್ಮ ಫೀಲಿಂಗ್ಸು. ಇನ್ನೊಂದು ಏನು ಅಂತಂದರೆ, ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಅಂತ ಬಂದಾಗ ಅದು ಅದರದ್ದೇ ಆದ ಟೈಮ್ ಸೀಕ್ವೆನ್ಸ್ ಇರುತ್ತೆ. ಸೊ ಅದು 1 ತಿಂಗಳಲ್ಲಾಗಲಿ 2 ತಿಂಗಳಲ್ಲಾಗಲಿ 3 ತಿಂಗಳಲ್ಲಾಗಿ ತಕ್ಷಣ ತಗೊಂಡು ಸ್ಟೇಜ್ ಪರ್ಫಾರ್ಮೆನ್ಸ್ ಇಲ್ಲ. ಅದು ತುಂಬ ರಿಯಾಜ್ ಮಾಡಬೇಕಾಗತ್ತೆ, ಸುಮಾರು ವರ್ಷದ ರಿಯಾಜ್ ಬೇಕಾಗತ್ತೆ. ಸೊ ನಂದು ಏನು ಮೆಸೇಜ್ ಅಂತಂದರೆ, ಈಗಿನ ಸ್ಟೂಡೆಂಟ್ಸ್ ಎಲ್ಲ ಪೇಷನ್ಸ್ ಇರಬೇಕು. ಏನೇ ಡ್ಯಾನ್ಸ್ ಫಾರ್ಮ್ ಆಗಲಿ, ಏನೇ ಮ್ಯೂಸಿಕ್ ಆಗಲಿ, ಯಾವುದೇ ಆರ್ಟ್ ಫಾರ್ಮ್ ಅದರದ್ದಾದೇ ಪೀರಿಯಡ್ಸ್ ಇರುತ್ತೆ ಕಲಿಯೋದಕ್ಕೆ ಅಂತ. ಸೊ ಅದರದ್ದು ತಕ್ಕಂತೆ ಈಗ ಹೇಗೆ ಸ್ಕೂಲಿಂಗ್ ಮಾಂಟೆಸರಿಯಿಂದ ಕಾಲೇಜ್ ತನಕ ಹೋಗುತ್ತೆ, ಹಾಗೆ ಪರ್ಫಾರ್ಮಿಂಗ್ ಆರ್ಟ್ಸಲ್ಲೂ ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ABCDಯಿಂದ ನೆಕ್ಸ್ಟ್ ಗ್ರ್ಯಾಜುಯೇಷನ್ ತನಕ ಹೋಗುತ್ತೆ. ಸೊ ನಿಮ್ಮದು ರಿಯಾಜ್ ಏನಿದೆ, ನಿಮ್ಮ ಪ್ರಾಕ್ಟೀಸ್ ಏನಿದೆ, ಅದಕ್ಕೆ ಕಂಪ್ಲೀಟ್ ಮಾಡ್ತಾ ಬಂದರೆ ಡೆಫಿನೆಟ್ಲಿ ಒನ್ ಡೇ ಯು ವಿಲ್ ಬಿ ದ ಪರ್ಫಾರ್ಮರ್ ಆಫ್ ದ ಡೇ. ಸೊ ಅದರಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ.